ಯಾದಗಿರಿ ಜಿಲ್ಲೆಯ ಸುರಪುರದ ವೀರಪ್ಪ ನಿಷ್ಠಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ ಸುರಪುರ ವಿಜಯೋತ್ಸವವನ್ನು ಬಲವಂತ ಬಹರಿ ಬಹಾದ್ದೂರ್ ರಾಜವಂಶಸ್ಥ ರಾಜ ಲಕ್ಷ್ಮೀನಾರಾಯಣ ನಾಯಕ್ ಉದ್ಘಾಟಿಸಿದರು. ಇದೇ ವೇಳೆ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ವೇಳೆ ವೀರಪ್ಪ ನಿಷ್ಠಿ ತಾಂತ್ರಿಕ ಮಹಾವಿದ್ಯಾಲಯದ ಕಾರ್ಯದರ್ಶಿ ಡಾ ಶಾಂತರಾ ಎಸ್ ನಿಷ್ಠೆ, ಸಾಹಿತಿ ರಿಯಾಜ್ ಬೋಡೆ, ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರದ ಅಧ್ಯಕ್ಷ ಉಮೇಶ್ ಮೂಡಪೂಳ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಾಹಿತಿ ರಿಯಾಜ್ ಬೋಡೆ, ಸುರಪುರ ಇತಿಹಾಸ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆ ನೀಡಿದ್ದು ಇತರೆ ಸಂಸ್ಥಾನಗಳಿಗಿಂತ ಮುಂದಿದೆ. ಅಂತಹ ಇತಿಹಾಸಕ್ಕೆ ಮೆರುಗು ನೀಡಲು ಸರ್ಕಾರ ಸುರಪುರ ಇತಿಹಾಸೋತ್ಸವ ಆಚರಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಒಂದು 3-4 ಮಜಲುಗಳು ಇಂಥವು ಇವೆ. ಅದು ಭಾರತದ ಇತಿಹಾಸದಲ್ಲಿ ಮಹತ್ವಪೂರ್ಣ ಘಟ್ಟಗಳು ಅಂತ ಅನ್ಬೋದು. ಡಾ ಶಾಂತರಾ ಎಸ್ ನಿಷ್ಠೆ, ಸುರಪುರ ಇತಿಹಾಸ ಕುರಿತು ಬೆಳಕು ಚೆಲ್ಲುವ ಯೋಜನೆಗಳು ಅಗತ್ಯ. ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಕುರಿತ ಪುಸ್ತಕಗಳನ್ನು ಗ್ರಂಥಾಲಯಗಳಿಗೆ ಒದಗಿಸುವ ಅಗತ್ಯವಿದೆ ಎಂದರು. ಏನೇನಾದ್ರೂ ಇದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರೆ ಅಲ್ಲಿ ಬೆಳೆಸಂಬಿಟ್ಟು ನಮ್ಮ ಈ ಭಾಗದ ಎಲ್ಲ ಬುಕ್ಸ್ ಇಟ್ಟು ಹುಡುಗರಿಗೆ ಹುಡುಗರಿಗೆ ಓದಂಗ ಎಲ್ಲರಿಗೆ ನಾವು ಅವಕಾಶ ಮಾಡಿಕೊಟ್ರೆ ನಾವು ಇದು ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಉಪನ್ಯಾಸಕ ರಾಜಗೋಪಾಲ್ ಎಂ ವಿಭೂತಿ, ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಕ್ಷಿಣ ಭಾರತದ ನೇತೃತ್ವ ವಹಿಸಿದ್ದರು ಎಂದು ಹೇಳಿದರು. ಸ್ವತಂತ್ರ ಸಂಸ್ಥಾನಗಳ ನೇತೃತ್ವವನ್ನು ವಹಿಸಿ ಸುರಪುರದ 22-23ರ ತರುಣ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರವರು ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅದರ ನೇತೃತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು.